ಬಂಧುಗಳೇ, ಈ ಇರಾನ್ ಕುರಿತು ಸಾಕಷ್ಟು ಪ್ರೊಟೆಸ್ಟ್ಗಳು ನಡೀತಾ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಆದರೆ ಅದು ನ್ಯೂಸ್ ಆಗಿರುತ್ತೆ, ಎಕ್ಸಾಮ್ ಆ್ಯಂಗಲ್ ಬೇರೆ ಇದೆ. ಎಕ್ಸಾಮ್ ಆ್ಯಂಗಲ್ನಿಂದ ಇರಾನನ್ನು ಹೇಗೆ ಓದಬೇಕು ಅನ್ನೋದನ್ನು ಮಾಯವ್ವ ಅಂತಕ್ಕಂತಹ HYT ವಿದ್ಯಾರ್ಥಿನಿ ನಮಗೆ ನೋಟ್ಸ್ ಬರೆದು ಕಳಿಸಿದ್ದಾಳೆ. 12ನೇ ತಾರೀಕೆ ಬರೆದು ಕಳಿಸಿದ್ದಾರೆ ಹೋಮ್ವರ್ಕ್ ಇದು. ಓಕೆ, ಯು ಶುಡ್ ಡು ಮ್ಯಾಪ್ ವರ್ಕ್. ಮ್ಯಾಪ್ ವರ್ಕಲ್ಲಿ ನೀವೇನು ನೋಡಿ, ಫಾರ್ ಎಕ್ಸಾಂಪಲ್ ಇರಾನ್ ಹೇಗೆ ಓದಬೇಕಂತ ಹೇಳ್ತೀನಿ. ಯಾವ ಪ್ಲೇಸಲ್ಲಿ ಪ್ರೊಟೆಸ್ಟ್ ಆಯಿತು ಅದರಲ್ಲಿ ಇಂಪಾರ್ಟೆಂಟ್ 1 ಅಥವಾ 2 ಪ್ಲೇಸ್ ನೆನಪಿಡಿ. ಇಡೀ ಇರಾನ್ನಲ್ಲಿ ಎಲ್ಲೆಲ್ಲಿ ಪ್ರತಿಭಟನೆ ನಡೆದು ಅದು ಇಂಪಾರ್ಟೆಂಟ್ ಅಲ್ಲ. ಹೆಚ್ಚಿಗೆ ಪದೇ 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 ರಿಪೀಟ್ ಆಗ್ತಕ್ಕಂಥದ್ದು ಪ್ರದೇಶಗಳನ್ನು ಮಾತ್ರ ನೆನಪಿಡಿ. ಓಕೆ, ಒಂದು ಫ್ಯೂ ಮಂತ್ಸ್ ಬ್ಯಾಕ್ ಅಮೇರಿಕಾ ಅಟ್ಯಾಕ್ಡ್ ಇರಾನ್, ಆಗೂ ಸಹ ಇದು ನ್ಯೂಸಲ್ಲಿತ್ತು. ಓಕೆ, ಹೀಗೆ ಇರಾನ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಮ್ಮಿಂಗ್ ಇನ್ ಟು ದಿ ಮೇನ್ ಸ್ಟ್ರೀಮ್, ಸ್ಪೆಷಲಿ ಇಟ್ ವಿಲ್ ಕಮ್ ಇನ್ ಟು ದಿ ಕರೆಂಟ್ ಅಫೇರ್ಸ್ ಫಾರ್ ಡಿಫ್ರೆಂಟ್ ರೀಸನ್ಸ್. ನಮ್ಮ ಕಾಳಜಿ, ನಮ್ಮ ಕನ್ಸರ್ನ್ ಏನಂತಂದರೆ, ಯು ಶುಡ್ ನಾಟ್ ರನ್ ಬಿಹೈಂಡ್ ಕರೆಂಟ್ ಅಫೇರ್ಸ್, ರಾದರ್ ಯು ಶುಡ್ ಸ್ಟಡಿ ಇರಾನ್, ಯು ಶುಡ್ ಅನಲೈಸ್ ಇರಾನ್ ಫ್ರಮ್ PYQ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆ್ಯಂಗಲಿಂದ ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದೇ ರೀತಿಯಾಗಿ ನೀವು ಮ್ಯಾಪ್ ವರ್ಕನ್ನು ಮಾಡ್ತಾಯಿದ್ರೆ ತುಂಬ ನೆನಪಿರುತ್ತೆ. ಯು ಕ್ಯಾನ್ ಎಂಜಾಯ್ ದಿ ಜರ್ನಿ, ಯು ಕ್ಯಾನ್ ಎಂಜಾಯ್ ದಿ ಜರ್ನಿ. ಓಕೆ, ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ದಾವೋಸ್ ವರ್ಲ್ಡ್ ಎಕನಾಮಿಕ್ ಫೋರಮ್ಗೆ ಕ್ಯಾನ್ಸಲ್ ಮಾಡ್ಕೊಂಡಿದ್ರು, ಮತ್ತೆ ಹೋಗ್ತಾರೆ. ಅದು ನ್ಯೂಸಲ್ಲಿದೆ. ಬಟ್ DK ಶಿವಕುಮಾರ್ ಅವರು ಅಟೆಂಡ್ ಮಾಡಿದ್ರಾ ಇಲ್ವಾ ಅನ್ನೋದು ನಮ್ಮ ಮಹತ್ವದ ವಿಚಾರ ಅಲ್ಲ. ನಾವಿಲ್ಲಿರೋದೇನಕ್ಕೆ, ಎಕ್ಸಾಮ್ಸನ್ನು ಕ್ಲಿಯರ್ ಮಾಡುವುದಕ್ಕೆ. ಓಕೆ, ಬನ್ನಿ ಇರಾನನ್ನು ಹೇಗೆ ಹೇಗೆ ಇದು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ, ನಾವು ಹೋಮ್ವರ್ಕ್ ಮಾಡಿದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ರೀತಿ ಮ್ಯಾಪ್ ಹಾಕೋದ್ರಿಂದ ದೇರ್ ಆರ್ 2 ಅಡ್ವಾಂಟೇಜಸ್. ಒಂದು, ಯು ಕ್ಯಾನ್ ಎಂಜಾಯ್ ದಿ ಜರ್ನಿ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ರೀಟೇನಿಂಗ್ ಕೆಪಾಸಿಟಿ, ಅಂದರೆ ನೆನಪಿಟ್ಟುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಓಕೆ, ನೋಡಿ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು, ಇರಾನು ಮತ್ತು ಅದರ ಸುತ್ತಮುತ್ತಲಿನ ಕಂಟ್ರಿಗಳು, ಬಾರ್ಡರ್ ಕಂಟ್ರೀಸ್ 7 ಹಾಕಿದ್ದಾಳೆ ಇವಮ್ಮ. ಅರ್ಮೇನಿಯಾ, ಅಜರ್ಬೈಜಾನ್, ಕ್ಯಾಸ್ಪಿಯನ್ ಸಿ, ಮೋಸ್ಟ್ ಇಂಪಾರ್ಟೆಂಟ್ HYT ಹೈ ಯೀಲ್ಡಿಂಗ್ ಟಾಪಿಕ್, ಟರ್ಕಮೆನಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ದೆನ್ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಷಿಯನ್ ಗಲ್ಫ್. ಸರ್ ಪರ್ಷಿಯನ್ ಗಲ್ಫ್ ಅಂಡ್ ಗಲ್ಫ್ ಆಫ್ ಒಮೆನ್ ಅಂಡ್ ಸ್ಟ್ರೈಟ್ ಆಫ್ ಹರ್ಮುಜ್ ನ್ಯೂಸಲ್ಲಿ ಇರಲಾರ್ದಂಗೆ ಇರಲಿ. ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಇರಾಕ್, ಟರ್ಕಿ ಕ್ವಶನ್ಸ್ ಇದೇ ಥರ ಬರುತ್ತೆ. ಇರಾನನ್ನು ಸುತ್ತುವರೆದ ದೇಶಗಳು, ಕ್ಯಾಸ್ಪಿಯನ್ ಸಿಯನ್ನು ಸುತ್ತುವರೆದ ದೇಶಗಳು, ತದನಂತರದಲ್ಲಿ ಪರ್ಷಿಯನ್ ಗಲ್ಫ್ನೊಂದಿಗೆ ಕರಾವಳಿಯನ್ನು ಹಂಚಿಕೊಂಡಂತಹ ದೇಶಗಳು. ಎಕ್ಸಾಮ್ಸ್ ಇಂಪಾರ್ಟೆಂಟಪ್ಪ, ಅರ್ಥ ಆಯ್ತಾ? ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಆ್ಯಂಗಲ್. ಆತ್ಮೀಯರೇ, ಎಕ್ಸಾಮ್ ಆ್ಯಂಗಲ್ ಬೇರೆ, ಅಕಾಡೆಮಿಕ್ ಆ್ಯಂಗಲ್ ಬೇರೆ. ಎಕ್ಸಾಮ್ ಆ್ಯಂಗಲ್ ಏನು ಅಂತಕ್ಕಂತಹ ಅಂಶವನ್ನು ನಾನು ನನ್ನ HYT ಕ್ಲಾಸಲ್ಲಿ ಪದೇ 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 ಹೇಳ್ಕೊತ ಹೋಗ್ತೀನಿ. ಈಗ 8ನೇ ಬ್ಯಾಚ್ ಅಡ್ಮಿಷನ್ ಸ್ಟಾರ್ಟ್ ಆಗ್ತಾ ಇದ್ದು, ಗಣರಾಜ್ಯೋತ್ಸವ ದಿನದಿಂದ ಕ್ಲಾಸ್ ಆರಂಭ ಆಗ್ತಿದೆ, ಅಡ್ಮಿಷನ್ ಸ್ಟಾರ್ಟ್ ಆಗ್ತಾ ಇದೆ. ಹೋಮ್ವರ್ಕನ್ನು ಹೇಗೆ ಮಾಡಬೇಕಂತಕ್ಕಂತಹ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಓಕೆ, ಮೊದಲು ಟ್ರೈನಿಂಗ್ ಸೆಷನ್ ಅಂತ ನಮ್ಮ HYTಯಲ್ಲಿ ಹೋಮ್ವರ್ಕನ್ನು ಹೇಗೆ ಮಾಡಬೇಕು, ಹೋಮ್ವರ್ಕನ್ನು ಹೇಗೆ ಕಳಿಸ್ಬೇಕು, ಯಾವ ಆ್ಯಪನ್ನು ಯೂಸ್ ಮಾಡಬೇಕು. ಓಕೆ, ದೇರ್ ಶುಡ್ ಬಿ ಎ ಡಿಸಿಪ್ಲೇನ್. ನೋಡಿ ಇವರು ಎಷ್ಟು ನೀಟಾಗಿ ಬರೆದು ಕಳಿಸಿದ್ದಾರೆ. ಒಂದೇ ಒಂದು ಮೊಬೈಲನ್ನು ಬಳಸಿಕೊಂಡು ಇಷ್ಟು ಹೋಮ್ವರ್ಕನ್ನು ಮಾಡಿದ್ದಾರೆ. ಇದು ಯಾವ ಪುಸ್ತಕದ ಬದನೆಕಾಯಿ ಅಲ್ಲ, ಇದು ಪುಸ್ತಕದ ಬದನೆಕಾಯಿ ನೋಟ್ಸ್ ಅಲ್ಲ, ಇದು ಎಕ್ಸಾಮ್ ಮಾಡೆಲ್ ನೋಟ್ಸ್. ಎಕ್ಸಾಮ್ ಮಾಡೆಲ್, ದಿಸ್ ಈಸ್ ಕಾಲ್ಡ್ ಎಕ್ಸಾಮ್. ಸೊ ನೀವು 8ನೇ ಬ್ಯಾಚ್ಗೆ ಜಾಯ್ನ್ ಆಗಬೇಕಂತ ಇದ್ದರೆ ನೀವು 9620131843 ಓಕೆ
ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ನಂಬರ್ಗೆ ನಿಮಗೆಲ್ಲ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಬನ್ನಿ, ನಮ್ಮ ವಿದ್ಯಾರ್ಥಿನಿ ಮಾಯವ್ವ ಅವರು ಹೇಗೆ ಹೋಮ್ವರ್ಕ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ವಿತ್ ಎಕ್ಸ್ಪ್ಲನೇಷನ್ ಮಾಡ್ಕೊತ ಹೋಗ್ತೀನಿ. ನೋಡಿ, SSC 2025 ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಓಕೆ, ಇದು ಮೇ 2024 ಭಾರತವು ಚಹಬರ್ ಬಂದರು ಇರಾನ್ ಕಾರ್ಯಾಚರಣೆಗಾಗಿ ದೀರ್ಘಾವಧಿಯ ಒಪ್ಪಂದಕ್ಕೆ ಸಹಿ ಹಾಕಿದ 10 ವರ್ಷದ ಅವಧಿಗೆ. ನೋಡಿ, ಚಹಬರ್ ಬಂದರು, ಗಾದ್ವಾರ್ ಬಂದರು, ಚಹಬರ್ ಬಂದರ ಮೂಲಕ ಅಫ್ಘಾನಿಸ್ತಾನವನ್ನು ನಾವು ಪ್ರವೇಶ ಮಾಡಬೇಕು. ಏನಕ್ಕೆ ಅಂತಂದರೆ, ಸದ್ಯ ಪಾಕ್ ಆಕ್ಯುಪೈಡ್ ಕಾಶ್ಮೀರು ಇಟ್ ಈಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಪಾಕಿಸ್ತಾನ. ವಿ ಕೆನಾಟ್ ಏಬಲ್ ಟು ಗೆಟ್ ಆಕ್ಸೆಸ್ ಇನ್ ಟು ದಿ ಅಫ್ಘಾನಿಸ್ತಾನ. ಸೊ ವಿ ಆರ್ ಗೋಯಿಂಗ್ ಟು ರೀಚ್ ಟು ದಿ ಅಫ್ಘಾನಿಸ್ತಾನ ಥ್ರೂ ಚಹಬರ್ ಬಂದರು. ಇದು ಗೊತ್ತಿರತಕ್ಕಂತಹ ವಿಚಾರ. ಆದರೆ ಚಹಬರ್ ಬಂದರು ಎಲ್ಲಿದೆ ಅಂತಂದರೆ, ಇಟ್ ಕಮ್ಸ್ ಕೋಸ್ಟಲ್ ಏರಿಯಾ ಆಫ್ ಪರ್ಷಿಯನ್ ಗಲ್ಫ್. ಅರ್ಥ ಮಾಡ್ಕೊಳ್ಳಿ, ಪರ್ಷಿಯನ್ ಗಲ್ಫಿನ ಕರಾವಳಿ ತೀರದಲ್ಲಿ ಇದು ಕಂಡುಬರುತ್ತೆ. ಇಟ್ ಈಸ್ ನಾಟ್ ಅರೇಬಿಯನ್ ಸಿ, ಕನ್ಫ್ಯೂಸ್ ಆಗಬೇಡಿ. ಚಹಬರ್ ಬಂದರು ಕಾರ್ಯಾಚರಣೆ ಮಹತ್ವದಿಂದ, ಚಹಬರ್ ಪೋರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ಸ್ಟ್ರಾಟಜಿಕ್ ಆ್ಯಂಗಲ್ ಬಿಕಾಸ್ ವಿ ವಾಂಟ್ ಟು ಕೌಂಟರ್ ದಿ ಗಾದ್ವಾರ್ ಪೋರ್ಟ್. ಗಾದ್ವಾರ್ ಪೋರ್ಟನ್ನು ನಾವು ಕೌಂಟರ್ ಮಾಡೋಕ್ಕೆ ಚಹಬರ್ ಪೋರ್ಟನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸ್ಟ್ರಾಟಜಿಕಲಿ ವೆರಿ 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 ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು ಬಿಹಾರ 2024 ಆಲ್ಬ್ರೂಸ್ ಮೌಂಟೇನ್ಸ್. ಇದನ್ನೇ ನಾನು ಪದೇ ಪದೇ ಹೇಳ್ತೀನಿ. ಏನಕ್ಕೆ ಅಂತಂದರೆ, ಪರ್ಷಿಯನ್ ಗಲ್ಫ್ ಚೇಂಜ್ ಆಗಲ್ಲ, ಆಲ್ಬ್ರೂಸ್ ಮೌಂಟೇನ್ಸ್ ಚೇಂಜ್ ಆಗಲ್ಲ, ಜಾಗ್ರೋಸ್ ಮೌಂಟೇನ್ಸ್ ಚೇಂಜ್ ಆಗಲ್ಲ. ಆಲ್ವೇಸ್ ದೇರ್ ವಿತ್ ದಿ ಇರಾನ್ ಓನ್ಲಿ, ಆಲ್ವೇಸ್ ದೇರ್ ಇನ್ ದಿ ವೆಸ್ಟರ್ನ್ ಏಷ್ಯಾ ಓನ್ಲಿ. ಸೊ ನಮಗೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಇಲ್ಲಿ ಕ್ಯಾಸ್ಪಿಯನ್ ಸಿ ಜೊತೆಗೆ ಯಾವುದು ಕಂಡು ಬರುತ್ತೆ. ಓಕೆ, ನಂತರದಲ್ಲಿ SSC 2019 ಓಕೆ, ಇರಾನಿನ ಹಿಂದಿನ ಹೆಸರು ಪರ್ಷಿಯಾ. ನೋಡಪ್ಪ, ಇದು ಸ್ಟ್ಯಾಟಿಕ್ ಪಾಯಿಂಟ್, ಇದು ಚೇಂಜ್ ಆಗಲ್ಲ. ಓಕೆ, ಸೊ ನಾವು SSC 2025 ಚಹಬರ್ ಬಂದರು, ಓಕೆ, ಇರಾನ್ನ ಮೂಲಕ ಮಧ್ಯ ಏಷ್ಯಾವನ್ನು ಪ್ರವೇಶಿಸುತ್ತೇವೆ. ನೀವು KS ಮೇನ್ಸ್ ಅಥವಾ IS ಮೇನ್ಸಿಗೆ ಪ್ರಿಪೇರ್ ಆಗ್ತಕ್ಕಂಥವ್ರು, ಯು ಹ್ಯಾವ್ ಟು ಮೆನ್ಷನ್ ಚಹಬರ್ ಪೋರ್ಟ್. ಚಹಬರ್ ಪೋರ್ಟ್ ಈಸ್ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಫಾರ್ ಇಂಡಿಯಾ ಟು ಗೆಟ್ ಆಕ್ಸೆಸ್ ಇನ್ ಟು ದಿ ಸೆಂಟ್ರಲ್ ಏಷ್ಯಾ. ಸೆಂಟ್ರಲ್ ಏಷ್ಯಾಕ್ಕೆ ಯಾಕೆ ಹೋಗ್ಬೇಕಪ್ಪ ಅಂತಂದರೆ, ರೇರ್ ಅರ್ತ್ ಮೆಟೀರಿಯಲ್, ತದನಂತರದಲ್ಲಿ ಯುರೇನಿಯಂ, ನಂತರದಲ್ಲಿ ಅಲ್ಲಿರ್ತಕ್ಕಂತಹ ಗ್ಯಾಸ್ಗಳನ್ನು, ತಪಿ ಪೈಪ್ಲೈನ್ ಅಂತ ಬರುತ್ತೆ, ಅವುಗಳ ಎನರ್ಜಿ ರಿಸೋರ್ಸನ್ನು ನಮಗೆ ಬೇಕು ಅಂತಂದರೆ ವಿ ಹ್ಯಾವ್ ಟು ಆಕ್ಸೆಸ್ ಇನ್ ಟು ದಿ ಸೆಂಟ್ರಲ್ ಏಷ್ಯಾ. ಸೊ ಇದು ಏನಪ್ಪ ಅಂತಂದರೆ ಓದುವಂತಹ ಕ್ರಮ. ಇದನ್ನು ಪ್ರಜಾವಾಣಿ ಪೇಪರ್ ಅವರು ಹೇಳಲ್ಲ, ಹಿಂದೂ ಪೇಪರ್ ಅವರು ಹೇಳಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಇಂತಹ ಅಂಶಗಳು ಕಂಡು ಬರ್ತಕ್ಕಂಥದ್ದು ಒನ್ ಆ್ಯಂಡ್ ಓನ್ಲಿ HYT ಕ್ಲಾಸಲ್ಲಿ ಕಂಡು ಬರುತ್ತೆ. ಇದನ್ನು ನೀವು ಕಲ್ತ್ಕೊಂಡ್ರೆ, ಈ ರೀತಿಯಾಗಿ ಓದೋದು ನೀವು ಕಲ್ತ್ಕೊಂಡ್ರೆ HYT ಕ್ಲಾಸ್ನ ಅವಶ್ಯಕತೆ ಇಲ್ಲ. ಸೊ ನೀವು ಸುಮ್ಮನೆ ಓದ್ದೆ 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 ಅಂದರೆ ನೋ ಯೂಸ್. ನೋಡಿ, ಮತ್ತೆ ಇರಾನು ಇಫ್ ಇಟ್ ಕಮ್ಸ್ ಫಾರ್ ಎನಿ ನ್ಯೂಸ್, ಇಫ್ ಇಟ್ ಈಸ್ ಕಮ್ಸ್ ಇನ್ ಎನಿ ನ್ಯೂಸ್ ಪೇಪರ್, ಓಕೆ, ಇಫ್ ಇಟ್ ಮೇಕ್ಸ್ ಎನಿ ನ್ಯೂಸ್ ಫಾರ್ ದಿ ವರ್ಲ್ಡ್, ಡೋಂಟ್ ಬಾದರ್ ಅಬೌಟ್ ದಟ್ ನ್ಯೂಸ್. Few years back, Iran was in news because people were against the burqa system. Okay, people were protesting against burqa system. ಆಗ ನ್ಯೂಸ್ ಇತ್ತು. ಅಮೇರಿಕಾದಲ್ಲಿ ಮಾಡಿದ ನ್ಯೂಸ್ ಇತ್ತು, ಪ್ರೊಟೆಸ್ಟ್ ಮಾಡಿದಲ್ಲಿ ನ್ಯೂಸ್ ಇದೆ. ಇಟ್ ಈಸ್ ಮೇಕಿಂಗ್ ಎ ನ್ಯೂಸ್ ಫಾರ್ ಡಿಫ್ರೆಂಟ್ ರೀಸನ್ಸ್. ಬಟ್ ಹವೆವರ್ ಸ್ಟಾಟಿಕ್ ಟಾಪಿಕ್ ಮಾತ್ರ ಚೇಂಜ್ ಆಗಲ್ಲ. ನೆಕ್ಸ್ಟು ಒರಿಸ್ಸಾ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಕೇಳಿದರೆ ಪಾರ್ತಿಯನ್ನರ ಕುರಿತು. ಓಕೆ, ತದನಂತರದಲ್ಲಿ UGC ನೆಟ್ 2019 OG ಒರಿಜಿನಲ್ ಗ್ಯಾಂಗ್ಸ್ಟರ್. ಓಕೆ, ನೋಡಿ, ಪೆಟ್ರೋಲಿಯಂ ಪ್ರೊಡ್ಯೂಸಿಂಗ್ ಸೆಂಟರ್ಸ್ ಭಾಳ ಇಂಪಾರ್ಟೆಂಟು. ಪೆಟ್ರೋಲಿಯಂ ಪ್ರೊಡ್ಯೂಸಿಂಗ್ ಸೆಂಟರ್ಸು ನೋಡಿ, ಇರಾನಲ್ಲಿ ಪೆಟ್ರೋಲಿಯಂ ಪ್ರೊಡ್ಯೂಸಿಂಗ್ ಸೆಂಟರ್ಸು ಇಂಪಾರ್ಟೆಂಟ್ ಅಂತ ಹೇಳಿದವರು ಯಾರು? UGC ಅವರು. ಅದಕ್ಕೆ ಹೇಳಬೇಕು, ಅವರ್ ಬಾಸ್ ಈಸ್ UGC, ಅವರ್ ಬಾಸ್ ಈಸ್ ಕ್ವಶನ್ ಪೇಪರ್. ಓಕೆ, ನೀವೇನು ಮಾಡಬೇಕು, ಈಗ ನಿಮಗೆ ಒಂದು ಐಡಿಯಾ ಹೇಳ್ಕೊಡ್ತೀನಿ. ಯಾವುದೇ ಒಂದು ಪೆಟ್ರೋಲಿಯಂ ಪ್ರೊಡ್ಯೂಸಿಂಗ್ ಸೆಂಟರ್ಸು ಎಕ್ಸಾಮ್ಸಲ್ಲಿ ಇದ್ದರೆ, ನ್ಯೂಸಲ್ಲಿ ಇದ್ದರೆ, ಪ್ಲೀಸ್ ಟೇಕ್ ಕೇರ್ ವೆರಿ ಸೀರಿಯಸ್ಲಿ. ಯಾಕೆ ಅಂತಂದರೆ ಸುಮಾರು 7 ವರ್ಷದ ಹಿಂದೆ ಆಲ್ರೆಡಿ ಇದು ಕ್ವಶನ್ ಆಗಿದೆ. ಓಕೆ, ಸಿನಾಯಿ ಪೆನ್ಸುಲಾ, ಮಿನಾಸು, ಇಂಡೋನೇಷ್ಯಾ, ಈಜಿಪ್ಟ್, ಇರಾಕ್ ಬಂದಿದೆ. ಹಾಗೇ ನೋಡಿ, UGC ನೆಟ್ಟಲ್ಲಿ ಕ್ವಶನ್ ಬರುತ್ತೆ ಇರಾನ್ ಕುರಿತು. ಓಕೆ, ತದನಂತರದಲ್ಲಿ UGC ನೆಟ್ ಕ್ವಶನಲ್ಲಿ 2028 ಬಂತು. ಓಕೆ,
ಸೊ ನಮಗೆ ಇರಾನ್ ಬ್ಲೈಂಡ್ ಫಾಲ್ಟ್ಸ್, ಮೆಕ್ಸಿಕೋ ಸಿಟಿ ಸಬ್ಡಕ್ಷನ್ ಝೋನ್, ಸ್ಯಾನ್ ಫ್ರಾನ್ಸಿಸ್ಕೋ ಟ್ರಾನ್ಸ್ಫಾರ್ಮ್ ಬೌಂಡ್ರೀಸ್, ಜಾವಾ. ಸೊ ಇಲ್ಲೇನಾಗುತ್ತೆ, ಸಿ ಸಬ್ಡಕ್ಷನ್ ಬರುತ್ತೆ. ನೋಡಿ, ಜಿಯೋಗ್ರಫಿಯಲ್ಲಿ ಪ್ಲೇಟ್ ಮೂಮೆಂಟ್ಸ್ ಅಂತ ಬರ್ತವೆ. ಒಂದು ದೇ ಆರ್ ಮೂವಿಂಗ್ ಅವೇ, ಒಂದು ಒನ್ ಪ್ಲೇಟ್ ಸಬ್ಡಕ್ಟಿಂಗ್ ಇನ್ ಅನದರ್ ಪ್ಲೇಟ್, ಅನದರ್ ಇಸ್ ಟ್ರಾನ್ಸ್ಫರ್ಮಿಂಗ್ ಪ್ಲೇಟ್. ಓಕೆ, ಸೊ ಹೀಗೆ ಪ್ಲೇಟ್ಗಳ ಮೂಮೆಂಟಿಂದ ಏನಾಗುತ್ತೆ, ಡಿಫ್ರೆಂಟ್ ಜಿಯೋಗ್ರಫಿಕಲ್ ಫೀಚರ್ಸ್ ಫಾರ್ಮೇಷನ್ ಆಗಿರ್ತಕ್ಕಂಥದ್ದನ್ನು ನೋಡಬಹುದು. ನೋಡಿ, ಇರಾನ್ನಲ್ಲಿ ಯಾವ್ದು ಕಂಡು ಬರುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟು. ತದನಂತರದಲ್ಲಿ ಚಾಬರ್ ಬಂದರು ಮಧ್ಯಪ್ರದೇಶ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಕೇಳಿದ್ದಾರೆ. ಅಂದರೆ ಅರ್ಥ ಮಾಡ್ಕೋಬೇಕು, ಚಹಬರ್ ಬಂದರು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಸೊ ಅದು ಪರ್ಷಿಯನ್ ಗಲ್ಫಲ್ಲಿದೆ, ಅರೇಬಿಯನ್ ಸಿಯಲ್ಲಿ ಇಲ್ಲ. ಸೊ ನೀವು ಚಹಬರ್ ಬಂದರು IAS ಮೀನ್ಸ್ KS ಮೀನ್ಸ್ ರೋಲ್ ಆಫ್ ವೆಸ್ಟ್ ಏಷ್ಯಾ ಫ್ರಮ್ ದಿ ಪಾಯಿಂಟ್ ಆಫ್ ಎನರ್ಜಿ ಸೆಕ್ಯೂರಿಟಿ, ಅಂದರೆ ಇಂಧನ ಭದ್ರತೆಯಲ್ಲಿ ಪಶ್ಚಿಮ ಏಷ್ಯಾದ ಪಾತ್ರವೇನು ಅಂತಕ್ಕಂತಹ ಅಂಶವನ್ನು ಕೇಳಿದಾಗ ಚಹಬರ್ ಬಂದರನ್ನು ನೀವು ಹೇಳಬೇಕು, ತಪಿ ಪೈಪ್ಲೈನ್ ಹೇಳಬೇಕು. ತದನಂತರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಲುಕ್ ಈಸ್ಟ್ ಜೊತೆಗೆ ಲುಕ್ ವೆಸ್ಟನ್ನು ನೋಡ್ಕೊಂಡಿದ್ದೀವಿ. ಇದು ಮೇನ್ಸ್ಗೆ ಓದುವಂತಹ ಕ್ರಮ. ಸ್ವಾಮಿ, ಪ್ರಿಲಿಮ್ಸ್ಗೆ ಮೇನ್ಸ್ಗೆ ತುಂಬ ಡಿಫ್ರೆನ್ಸ್ ಇರಲ್ಲ. ಪ್ರಿಲಿಮ್ಸಿನ ಪಾಯಿಂಟ್ಗಳನ್ನು ಮೇನ್ಸಲ್ಲಿ ಉಪಯೋಗಿಸಬೇಕು. ನೀವು ಪ್ರಿಲಿಮ್ಸಲ್ಲಿ ಚಹಬರ್ ಬಂದರು ಇದೆ ಅಂತ ಗೊತ್ತೇ ಇಲ್ಲ ಅಂತಂದರೆ ಹೌ ಯು ಆರ್ ಗೋಯಿಂಗ್ ಟು ರೈಟ್ ಎ ಮೇನ್ಸ್? ದಿಸ್ ಈಸ್ ಆಲ್ ಬಕ್ವಾಸ್ ಐಡಿಯಾ. ಓಕೆ, ಪೀಪಲ್ ಕಮ್ ಅಪ್, ಸರ್ ನಾನು ಮೇನ್ಸ್ ಆನ್ಸರ್ ರೈಟಿಂಗ್ ಬರಬೇಕು. ನೋ, ಅದು ಅಲ್ಲ. ಫಸ್ಟು ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಓಕೆ, ನೀವು ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡ್ಕೊಂಡಿಲ್ಲ ಅಂತಂದರೆ ಯಾವ ಮೇನ್ಸ್ ಹೆಲ್ಪ್ ಆಗಲ್ಲ, ಯಾವ ಇಂಟರ್ಪ್ರಿಟೇಷನ್ ನಿಮಗೆ ಹೆಲ್ಪ್ ಆಗಲ್ಲ. ತದನಂತರದಲ್ಲಿ ಬಿಹಾರ 2019ರಲ್ಲಿ ಕೇಳಿದ್ದಾರೆ, ಮೌಂಟೇನ್ಸು. ತದನಂತರದಲ್ಲಿ ನಮಗೆ ಅಲ್ಲಿ ಕಂಡು ಬರ್ತಕ್ಕಂತಹ ಗ್ರೂಪ್ಸು, ವೆಸ್ಟ್ ಏಷ್ಯಾದಲ್ಲಿ MNನಲ್ಲಿ ಒಂದು ಸಂಘರ್ಷ ಆಗ್ತಾಯಿದೆ. ಆ ಸಂಘರ್ಷದ ಬಗ್ಗೆ ಮುಂದೆ ಮಾತಾಡ್ತಿದ್ದೀನಿ. ನೆಕ್ಸ್ಟು MPPS ಅಲ್ಲಿ ಕೇಳಿದರೆ ಹರ್ಮುಜ್ ಜಲಸಂಧಿ ಇರ್ಬೋದು, ಪರ್ಷಿಯನ್ ಗಲ್ಫ್ ಆ್ಯಂಡ್ ಗಲ್ಫ್ ಆಫ್ ಒಮೆನ್. ನೋಡಿ, ಇದು ಭಾಳ ಸ್ಟ್ರಾಟಜಿಕ್ ಪಾಯಿಂಟು. ಈ ಹರ್ಮುಜ್ ಜಲಸಂಧಿಯ ಕಂಟ್ರೋಲ್ ಇರ್ತಕ್ಕಂಥದ್ದು ಇರಾನ್. ಓಕೆ, ನಾವೇನಾದರೂ ಇರಾನ್ಗೆ ತುಂಬ ತೊಂದರೆ ಕೊಟ್ಟರೆ ಏನು ಮಾಡುತ್ತೆ ಅಂತಂದರೆ, ಇಟ್ ಈಸ್ ಗೋಯಿಂಗ್ ಟು ಸ್ಟಾಪ್ ದಿ ಹರ್ಮುಜ್ ಸ್ಟ್ರೈಟ್ ಸೊ ದಟ್ ಇಟ್ ವಿಲ್ ಬ್ಲಾಕ್ ದಿ ವೆಸಲ್ಸ್ ವಿಚ್ ಟ್ರಾನ್ಸ್ಪೋರ್ಟಿಂಗ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಸಾಗಣೆ ಮಾಡ್ತಕ್ಕಂತಹ ಹಡಗುಗಳನ್ನು ಬಂದ್ ಮಾಡಿ ಇಡೀ ಇಂಡಿಯಾಕ್ಕೆ ಅಥವಾ ಏಷ್ಯಾಕ್ಕೆ, ಪೂರ್ವ ಏಷ್ಯಾಕ್ಕೆ ಇಂಧನ ಅಭದ್ರತೆಯನ್ನು ಮಾಡ್ತಕ್ಕಂತಹ ಕೆಪಾಸಿಟಿ ಇರ್ತಕ್ಕಂಥದ್ದು ಇರಾನ್. ಗೊತ್ತಾಯ್ತಾ? ಇರಾನ್ ರೀ, ಇದು ನಮ್ಮ ದೇಶ ಇರಾನ್. ಓಕೆ, ಗೊತ್ತಿರಬೇಕು ನಿಮಗೆ. ಇದು ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮನ್ ನಡುವೆ ಕಂಡುಬರುತ್ತೆ, ನಾಟ್ ಗಲ್ಫ್ ಆಫ್ ಎಡೆನ್. ಓಕೆ, ತದನಂತರದಲ್ಲಿ HSSC ಅದರಲ್ಲೂ ಸೇಮ್ ಕೇಳಿದ್ದಾರೆ. ಓಕೆ, ಅರೇಬಿಯನ್ ಸಮುದ್ರ ಮತ್ತು ಪರ್ಷಿಯನ್ ಕೊಲ್ಲಿಯನ್ನು ಸಂಪರ್ಕಿಸುವ ಮಾರ್ಗಗಳು ಹರ್ಮುಜ್ ಜಲಸಂಧಿ. ಓಕೆ, ಸೊ ನೆಕ್ಸ್ಟು ಹರ್ಮುಜ್ ಜಲಸಂಧಿ ಇರಾನ್ ಮತ್ತು ಒಮನ್ ನಡುವೆ ಕಂಡುಬರುತ್ತೆ. ಇದರ ಮೂಲಕ ಹರ್ಮುಜ್ ಜಲಸಂಧಿ ದೊಡ್ಡ ಪ್ರಮಾಣದ ತೈಲ ಹರಿಯುವುದರಿಂದ ವಿಶ್ವದ ಪ್ರಮುಖ ತೈಲ ಚೌಕ್ ಪಾಯಿಂಟ್ ಅಂತ. ಇದು ಇಂಪಾರ್ಟೆಂಟ್. ಈಗ ಕೂತಿಗೆಪ್ಪ, ಈ ಕುತ್ತಿಗೆ ಸ್ಟಾಪ್ ಮಾಡಿಬಿಟ್ರೆ ಏನು ಪಾಸ್ ಆಗಲ್ಲ. ಅದೇ ಥರ ಹರ್ಮುಜ್ ಜಲಸಂಧಿ ಅದು ಒಂಥರ ಇಂಪಾರ್ಟೆಂಟ್. ನಮ್ಮಲ್ಲಿ ಚಿಕನ್ ನೆಕ್ ಅಂತ ಬರುತ್ತಲ್ಲ, ನಾವು ನಾರ್ತ್ ಈಸ್ಟಿಗೆ ಕನೆಕ್ಟ್ ಆಗೋದು. ಅದೇ ರೀತಿಯಲ್ಲಿ ನೋಡು, 1, 2, 3 3 ಪಾಯಿಂಟನ್ನು ನಾವು ಬರ್ಕೊಂಡಿವಿ. ಇಷ್ಟಪ್ಪ ಇರಾನು. ಓಕೆ, ನೀವು ಇರಾನ್ ಬಗ್ಗೆ PhD ಮಾಡಿಬಿಟ್ರೆ ರೀ, ಇರಾನ್ ಬಗ್ಗೆ ಡೈಲಿ ನ್ಯೂಸ್ ಪೇಪರ್ಲಿ ಇದನ್ನು ಕೊಡಲ್ಲ, ಅರ್ಥ ಮಾಡ್ಕೊಳ್ಳಿ. ನಂತರದಲ್ಲಿ ಇದು 2020ರಲ್ಲಿ ಉಕ್ರೇನ್ನ ಚೋಯಿಂಗ್ 737-800 ಪ್ರಯಾಣಿಕರನ್ನು ನೋಡಲಿರುವ ರಾಷ್ಟ್ರ ಇರಾನ್. ಇದು ಅವತ್ತಿನ ಕರೆಂಟ್ ಅಫೇರ್ಸ್. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದು ಎಕ್ಸಾಮ್ಸ್ಗೆ ಬರಲ್ಲ. ಬಟ್ ಇದು ಎಕ್ಸಾಮ್ಸಿಗೆ ಬರುತ್ತೆ. ನೀವು ನಿಮ್ಮ ಮುಂದಿನ ತಲೆಮಾರಿಗೂ ಸಹ ಇದನ್ನು ಹೇಳ್ಬೋದು. ಶಾಂತಪ್ಪ ಸರ್ ಹೇಳಿದ್ರು ಹರ್ಮುಜ್ ಜಲಸಂಧಿ, ಗಲ್ಫ್ ಆಫ್ ಒಮನ್, ಪರ್ಷಿಯನ್ ಗಲ್ಫ್, ಚಹಬರ್ ಬಂದರು. ಯಾಕಂದರೆ ಚಹಬರ್ ಬಂದರು ಏನು ಇಮಿಡಿಯೇಟ್ಲಿ ಹೋಗಲ್ಲ, ಅರ್ಥ ಮಾಡ್ಕೊಳ್ಳಿ. ನೀವು ತುಂಬ ಇಂಟರ್ನ್ಯಾಷನಲ್ ರಿಲೇಷನ್ ಅಂತ ಒಂದು KS ಮೀನ್ಸ್ ಮತ್ತು IAS ಮೀನ್ಸಿಗೆ ಬರುತ್ತೆ. ನೀವು IRಗೆ ತುಂಬ ಕರೆಂಟ್ ಅಫೇರ್ಸ್ ಓದುವ ಅವಶ್ಯಕತೆ ಇಲ್ಲಪ್ಪ. ಭಾರತ ಮಾಲ್ಡೀವ್ ಸಂಬಂಧ ಆಗಾಗ ಏರುತ್ತೆ ಇಳಿಯುತ್ತೆ, ಬಟ್ ನಮ್ಮ ಹಿತಾಸಕ್ತಿ ಚೇಂಜ್ ಆಗಲ್ಲ. ಓಕೆ, ನೆಕ್ಸ್ಟು ಉತ್ತರ ಪ್ರದೇಶ ಪಬ್ಲಿಕ್ ಸರ್ವಿಸ್ ಕಮಿಷನ್ನು, ಸೇಮ್ ಕಂಟ್ರಿ ಆ್ಯಂಡ್ ಆಯಿಲ್ ಫೀಲ್ಡ್, ಕಜಕಿಸ್ತಾನ್ ಕಾಶ್ಗಾನ್, ಸೌದಿ ಅರೇಬಿಯಾ ಧಾರಾನ್, ಇರಾನ್ ಆಫ್ಕೆಲ್, ಇರಾಕ್ ಜುಬೇರ್. ಓಕೆ, ಆಯಿಲ್ ಫೀಲ್ಡ್ಗಳು ಚೇಂಜ್ ಆಗಲ್ಲ, ಪೆಟ್ರೋಲಿಯಂ ಪ್ರೊಡ್ಯೂಸಿಂಗ್ ಸೆಂಟರ್ಸು ಚೇಂಜ್ ಆಗಲ್ಲ. ಓಕೆ, ತದನಂತರದಲ್ಲಿ SSC MTS ಅಲ್ಲಿ ಕೇಳಿದ್ದಾರೆ SSCಗೆ. ಓಕೆ, ಸೊ ಇರಾನ್ನ ಕರೆನ್ಸಿ ಇರಾನ್ ರಿಯಲ್ ಇದೆ.
SSCಯಲ್ಲಿ ಏನು ಕೇಳ್ತಾರೆ, ಸಿಂಪಲ್ ಕ್ವಶನ್ಸ್, ನೇರ ದಿಟ್ಟ ನಿರಂತರ. SSCಗೆ ನಾನು ಏನು ಒನ್ ಲೈನರ್ ಓದಿ ಅಂತ ಹೇಳ್ತೀನಲ್ಲ, ಒನ್ ಲೈನರ್ ಓದಿದ್ರೆ ಸಾಕು. ಆದರೆ KS ಮೀನ್ಸ್ ಮತ್ತು IS ಮೀನ್ಸ್ಗೆ ಇನ್ಡೆಪ್ತ್ ಆಗಿ ಓದಬೇಕಾಗಿ ತಮ್ಮಲ್ಲಿ ಮನವಿ. ಓಕೆ. ತದನಂತರದಲ್ಲಿ ಇರಾನ್ ಬಗ್ಗೆ. ಇರಾನ್ ಜಗತ್ತಿನಲ್ಲಿ 90% ಕೇಸರಿಯನ್ನು ಉತ್ಪಾದಿಸುತ್ತದೆ. ಓಕೆ. ತದನಂತರದಲ್ಲಿ ಇಲ್ಲಿ ಕಂಡು ಬರ್ತಕ್ಕಂತಹ ಡೆಸರ್ಟ್ಸ್, ದಸ್ತ್ ಎ ಕಬೀರ್. ಓಕೆ. ಸೊ ತದನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಇರಾನ್ ಹೌತಿ ಬಂಡುಕೋರರನ್ನು ಬೆಂಬಲಿಸುತ್ತದೆ. ನೋಡಿ, ಇರಾನ್ಗೆ ಇಸ್ರೇಲ್, ಸೌದಿ ಅರೇಬಿಯಾ ಶತ್ರು ರಾಷ್ಟ್ರಗಳು. ನೋಡಿ, ಸೌದಿ ಅರೇಬಿಯಾ ಮುಸ್ಲಿಂ ಕಂಟ್ರಿ, ಇರಾನ್ ಸಹ ಮುಸ್ಲಿಂ ಕಂಟ್ರಿ. ಆದರೆ ಸುನ್ನಿ ಮತ್ತು ಶಿಯಾ ಪಂಗಡ ನಡುವಿನ ಸಂಘರ್ಷದಿಂದ ಇರಾನ್ ಮತ್ತು ಸೌದಿ ಅರೇಬಿಯಾಗಳು ಸಂಘರ್ಷಕ್ಕೆ ಒಳಗಾಗಿದ್ದಾವೆ. ನೋಡಿ, ವೆಸ್ಟ್ ಏಷ್ಯಾದಲ್ಲಿ ಈಗ ಕಾನ್ಫ್ಲಿಕ್ಟ್ ಆಗ್ತಾ ಇದೆ, ಸಂಘರ್ಷಗಳ ಅದು ಒಂದು ಸೆರೆಮನೆಯಾಗಿ ಪರಿವರ್ತನೆ ಕಂಡು ಬಂದಿದೆ. ಇರಾನ್ ಏನು ಮಾಡ್ತಾಯಿದೆ, ಹೌತಿ ಬಂಡಕೋರರನ್ನು ಬೆಂಬಲಿಸ್ತಾ ಇದೆ. ಅಂದರೆ ಯೆಮೆನ್ ಅನ್ನುವ ದೇಶದಲ್ಲಿ ಒಂದು ಸರ್ಕಾರವನ್ನು ಸೌದಿ ಅರೇಬಿಯಾ ಬೆಂಬಲಿಸಿದರೆ, ಹೌತಿ ಅಂತಕ್ಕಂತಹ ಬಂಡುಕೋರರನ್ನು ಬೆಂಬಲಿಸ್ತಕ್ಕಂಥದ್ದು ಇರಾನ್ ಆಗಿರುತ್ತದೆ. ಇದು ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು, ಮತ್ತು ಅಲ್ಲೊಂದು ಐಡಿಯಾ ಇರಬೇಕು. ಹೌತಿ ಬಂಡುಕೋರರು ಇತ್ತೀಚೆಗೆ ಸುದ್ದಿಯಲ್ಲಿದ್ದರು, ಅವರು ಯಾವ ದೇಶಕ್ಕೆ ಇದ್ದಾರೆ ಮತ್ತು ಯಾರು ಬೆಂಬಲಿಸ್ತಾ ಇದ್ದಾರೆ ಅಂತಂದರೆ, ಯೆಮೆನ್ ದೇಶದಲ್ಲಿ ಕಂಡು ಬರ್ತಕ್ಕಂತಹ ಹೌತಿ ಜನ. ಅವ್ರು ಬಂಡುಕೋರ್ ಅಂದರೆ, ಬಟ್ ಅವರು ಆಲ್ಮೋಸ್ಟ್ ನಿಯರ್ 50% ಲ್ಯಾಂಡ್ ಏರಿಯಾನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ವಿ ಕ್ಯಾನ್ ನಾಟ್ ಕಾಲ್ ದೆಮ್ ಆ್ಯಸ್ ಎ ಟೆರರಿಸ್ಟ್. ಓಕೆ. ಸೊ ಇರಾನ್ನ ಜನಸಂಖ್ಯೆ 93 ಮಿಲಿಯನ್, 90% ಜನ ಶಿಯಾ ಜನಾಂಗ. ಓಕೆ. 10% ಸುನ್ನಿ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಇದು ಇರಾನನ್ನು ಓದುವಂತಹ ಒಂದು ಕ್ರಮ ಆಗಿರುತ್ತೆ. ಸೊ ಹೀಗೆ ಕರೆಂಟ್ ಅಫೇರ್ಸನ್ನು ನೀನು ಓದಿದರೆ ಮುಗೀತು. 16 ನಿಮಿಷದಲ್ಲಿ ನಾನು ಏನು ಮಾಡಿದ್ದೀನಿ, ಇರಾನನ್ನು ಮುಗಿಸಿದ್ದೀನಿ. ಒಂದು ಬರೀ ನೀವು ಇರಾನ್ನ 16 ನಿಮಿಷದಲ್ಲಿ ಮುಗಿಸಿದರೆ 16 ವರ್ಷ ಇದೇ ಕಂಟೆಂಟ್ ಇರುತ್ತೆ. ಥಿಂಕ್ ಮಾಡ್ಕೊಳ್ಳಿ, 16 ನಿಮಿಷದಲ್ಲಿ ಮುಗಿಸಿದ ಇರಾನು ಮುಂದಿನ 16 ವರ್ಷಕ್ಕೆ ಇಷ್ಟೇ ಬರುತ್ತೆ, ಹೀಗೆ ಬರುತ್ತೆ. ಆಗಾಗ ಕರೆಂಟ್ ಅಫೇರ್ಸ್ನ ಆ್ಯಡ್ ಮಾಡ್ಕೊತ ಹೋಗಬೇಕು. ಲೈಕ್ ಯಾವುದಾದ್ರೂ ಪೆಟ್ರೋಲಿಯಂ ಪ್ರೊಡ್ಯೂಸಿಂಗ್ ಸೆಂಟರ್ ನ್ಯೂಸಲ್ಲಿ ಇತ್ತು ಅಂದರೆ ಜಸ್ಟ್ add that point into this notes. That's all about, this is all about current affairs. Thank you, bye bye, we'll meet you in the next class.